ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಡೇ ಫಸ್ಟ್ ಲಾಗ್. ಈ ದಿನ ವಿಶೇಷ ಏನಪ್ಪ ಅಂದ್ರೆ ನೀವೇ ನೋಡ್ಕೊಂಬರ್ರಿ. ಹೌದಾ? ಅದೇನಪ್ಪ ಅಂದ್ರೆ ಈ ದಿನ ಪಂಕ ರೆಡಿಯಾಗಿ ಹೋಗ್ತಿದ್ದೆ ಕಾಲೇಜಿಗೆ. ಕಂಗ್ರಾಚುಲೇಷನ್ ಬ್ರದರ್. ಹೋಗಿ ದಾವಣಗೆರೆ ಇಳ್ಕೊಂಡು ಹೋಟ್ಲಿಗೆ ಹೋಗಿ ಮನೆಯಿಂದ ತಂದಿರೋ ಬಾಕ್ಸ್ನ ಓಪನ್ ಮಾಡ್ಕೊಂಡು ತಿಂದ್ಕೊಂಡು ಮತ್ತೆ ಹಾಗೆ ಹೊರಗೆ ಬಂದು ಎಲ್ಲ ದಾವಣಗೆರೆ ನೋಡಿದೆ, ಸುತ್ತಮುತ್ತ ನೋಡಿದೆ, ಯಾರು ಕಾಣಲಿಲ್ಲ. ಪಾಪ ಜೋಮ್ನ ಕೈ ಹಾಕಿದೆ. ಕೈ ಹಾಕಿದ ತಕ್ಷಣ ಒಂದು ಚೀಟಿ ಸಿಕ್ತು. ಆ ಚೀಟಿ ಏನಂದ್ರೆ ನೋಡಿದೆ, ಅದು ಅಂಗಡಿ ಚೀಟಿ ಆಗಿತ್ತು. ಹಂಗೆ ಮುದ್ರಿ ಅದನ್ನ ಬಿಸಾಕಿದೆ. ಹಾಗೆ ಆ ಕಡೆ ಸುತ್ತಮುತ್ತ ನೋಡಿದೆ, ಒಂದು ಟೀ ಸ್ಟಾಲ್ಸ್ ಕಾಣ್ತು. ಟೀ ಕುಡಿಯೋಣ ಅಂತ ಅಂದ್ಕೊಂಡೆ, ಆದರೆ ಮನಸ್ಸು ಬರಲಿಲ್ಲ, ಅದಕ್ಕೆ ಕುಡಿಯೋಕ್ಕಾಗಲಿಲ್ಲ. ಕಾಲೇಜ್ ಎಂಟ್ರೆನ್ಸ್ ಹೋಗ್ತಿದ್ದಾಗ ಯಾರು ಕಂಡಿಲ್ಲ, ಯಾರೋ ಒಬ್ಬರು ಇನ್ನೂ ಬಂದಂಗಿಲ್ಲ ಅಂತ ಅಂದ್ಕೊಂಡು ಮತ್ತೆ ಹಾಗೆ ಮುಂದೆ ಹೋದೆ. ಒಬ್ಬ ಜಾರ್ಜ್ ಅಂತ ಎಂಬ ಹುಡುಗ ಕೇರಳದಿಂದ ಬಂದಿರೋ ಹುಡುಗ ಬಂದಿದ್ದಾನಂತ ನೋಡಿದೆ, ಆದ್ರೆ ಬಂದಿರಲಿಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತು. ಹಾಗೆ ನಮಸ್ಕಾರ ಮಾಡ್ಕೊಂಡು ಒಳಕ್ಕೆ ಹೋಗಿ ಎಲ್ಲ ನೋಡಿದೆ ಸುತ್ತಮುತ್ತ. ಮತ್ತೆ ಮುಂದಕ್ಕೆ ಹೋಗಿ ಹಂಗೆ ಲಿಫ್ಟ್ ಇತ್ತು, ಲಿಫ್ಟ್ ನೋಡಿದೆ. ಲಿಫ್ಟ್ ನೋಡಿ ಕೈ ಸುಮ್ಮನೆ ಇರಲಿಲ್ಲ, ಹಾಗೆ ಒತ್ತಿದೆ. ಹಾಗೆ ಲಿಫ್ಟ್ ಹತ್ಕೊಂಡು ಮೇಲೆ ಕ್ಲಾಸ್ ರೂಮ್ ಹತ್ರ ಬಂದೆ. ಕ್ಲಾಸ್ ರೂಮ್ ಒಳಗೆ ಎಂಟ್ರಿ ಕೊಟ್ಟು ಬ್ಯಾಗ್ ಇಟ್ಟು ಕ್ಲಾಸ್ ರೂಮ್ನ ನೋಡಿದೆ. ಆದರೆ ಇಲ್ಲೇನಪ್ಪ ಹೊಸ ವಿಷಯ ಅಂದರೆ ಯಾರೂ ಏನೂ ಬಂದಿದ್ದಿಲ್ಲ. ಅದೇ ನಮ್ದೊಂದು ದೊಡ್ಡ ಸಾಧನೆ ಆಗಿದೆ. ಇಲ್ಲಿ ಮತ್ತೊಂದು ಹೊಸ ವಿಷಯ ಏನಪ್ಪ ಅಂತಂದರೆ, ಕ್ಲಾಸ್ ರೂಮ್ನ ಬಿಟ್ಟು ಸೆಮಿನಾರ್ ಹಾಲನ್ನೇ ತಂತಿದ್ರು. ಯಾಕಂದರೆ ಅಲ್ಲಿ ಪ್ರಾಜೆಕ್ಟ್ ಹಾಕೋಕ್ಕೂ ಭಾಳ ಅನುಕೂಲ ಆಗುತ್ತೆ ಅಂತ ನಮಗೆ ಕ್ಲಾಸ್ ಅಲ್ಲೇ ತಗೊಂತಿದ್ರು ಮತ್ತು ಕ್ಲಾಸ್ ರೂಮ್ನಾಗೂ ತಗೊಂತಿದ್ರು. ಹಾಗಾಗಿ ನಾವು ಸೆಮಿನಾರ್ ಹಾಲಿಗೆ ಹೋಗಿ ಕ್ಲಾಸ್ ಕೇಳಿ ಬಂದ್ವಿ. ಕ್ಲಾಸಿಗೆ ಹೋಗಿದ್ವಿ. ಕ್ಲಾಸ್ ಬೇಡ, ಲ್ಯಾಬ್ನೇ ಕೂತ್ಕೊಳ್ರಿ ಅಂತಂದು ಟೀಚರ್ಸು ಬೈದು ಲ್ಯಾಬಿಗೆ ಕಳಿಸಿದ್ರು. ಅಲ್ಲಿ ಓದ್ಕೊಳಕ್ಕೆ ಬಿಟ್ಟರೆ, ಆದರೆ ನಮ್ಮ ಫ್ರೆಂಡ್ಸು ಎಲ್ಲ ಅಲ್ಟೆ ಕಂಗ್ರಾಚುಲೇಷನ್ ಬ್ರದರ್. ಮತ್ತೆ ಮಧ್ಯಾಹ್ನಕ್ಕೆ ಊಟಕ್ಕೆ ಬಿಟ್ಟರು. ಊಟ ಆದ ತಕ್ಷಣ ನಾವು ಮತ್ತೆ ಕ್ಲಾಸ್ ರೂಮಿಗೆ ಬಂದ್ವಿ. ಕ್ಲಾಸ್ ರೂಮ್ನಾಗೆ ಕೂತ್ಕೊಂಡಿದ್ವಿ, ನೋಡಿದ್ವಿ ಟೀಚರ್ಸ್ ಯಾರು ಬರ್ತಾರಂತ. ಆದರೂ ಒಂದು ಗಂಟೆ ಆಯ್ತು, ಯಾರೂ ಬರಲಿಲ್ಲ. ಹಾಗಾಗಿ ನಾವೆಲ್ಲ ಹುಡ್ರೆಲ್ಲ ಅಲ್ಟೆ ಹೊಡ್ಕೊಂತ ಕೂತ್ಕೊಂಡ್ವಿ. ಕ್ಲಾಸ್ ರೂಮ್ನಾಗೆ ಸುಮ್ಮನೆ ಏನು ಮಾಡೋದಂತ ನಾನು ಯೋಚನೆ ಮಾಡಿ ಹಾಡು ಕೇಳ್ಕೊಂತ ಕೂತ್ಕೊಂಡಿದ್ದೆ. ಕಾಲೇಜ್ ಮುಗಿಸ್ಕೊಂಡು ಹಂಗೆ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿ ಬಸ್ ರೆಡಿ ಇತ್ತು. ಹಂಗಾಗಿ ಬಸ್ನಾಗೆ ಬ್ಯಾಗ್ ಇಟ್ಟು ಬಂದೆ. ಹೊರಗಡೆ ಬಂದು ನಮ್ಮ ತಮ್ಮ ಗ್ಲಾಸ್ ಥರ ಕೇಳಿದ್ದ, ಹಾಗಾಗಿ ಹೊರಟಿದ್ದೆ. ಹೋಗಿ ಗ್ಲಾಸ್ ಕೇಳಿದೆ. ಆ ಥರ ಇತ್ತು, ತಗೊಂಡು ಹಾಕ್ಯಂಡು ನೋಡಿದೆ, ಚೆನ್ನಾಗಿ ಕಾಣ್ತು. ಹಾಗಾಗಿ ಜಾಸ್ತಿ ಚೌಕಾಸಿ ಮಾಡೋಕ್ಕೆ ಹೋಗಲಿಲ್ಲ. ದುಡ್ಡು ಕೊಟ್ಟು ಬಸ್ ಸ್ಟ್ಯಾಂಡಿಗೆ ಬಂದು ನೋಡಿದರೆ ಎಲ್ಲ ಬಸ್ ಎಲ್ಲ ಹೊರಟಿತ್ತು. ಅಲ್ಲ ಅರ್ಧ ದಾರಿಗೆ ಹೋಗಿತ್ತು. ಅದಕ್ಕೆ ಓಡಿ ಹೋಗಿ ಬಸ್ಸು ಹಿಡ್ದೆ. ಕೊನೆಗೂ ಬಸ್ ಹಿಡಿದು ಬಸ್ ಹತ್ತಿ ನೋಡಿದರೆ ಎಲ್ಲ ಹೊಡೆಯೋಕ್ಕೂ ಸಮೇತ ಜಾಗಿಲ್ಲ. ಆ ರೀತಿ ರಶ್ ಆಗಿದೆ. ಮುಂಚೆನೇ ಒಂದು ಸೀಟ್ ಹಿಡ್ದಿದ್ದೆ, ಅಲ್ಲೇ ಹೋಗಿ ಅಜ್ಜರು ಕೂತ್ಕೊಂಡಿದ್ರು. ಹಾಗಾಗಿ ಸುಮ್ಮನೆ ಆಗ್ಬಿಟ್ಟೆ. ಊರಿಗೆ ಹೋಗತ್ತೆ 7 ಗಂಟೆ ಆಯಿತು. ಅದಕ್ಕೆ ಲೇಟ್ ಆಯಿತು. ಮನೆಗೆ ಹೋದೆ. ಮನೆಗೆ ಏನು ಮಾಡ್ತಾರಂತ ನೋಡಿದೆ. ನಮ್ಮಮ್ಮ ನೋಡಿದರೆ ಫೋನ್ಯಾಗ ಧಾರಾವಾಹಿ ಹಾಕ್ಕೊಂಡು ನೋಡ್ಕೊಂತ ಕೂತ್ಕೊಂಡಿತ್ತು. ಇವತ್ತಿನ ವೀಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ. ಮತ್ತು ಮುಂದಿನ ವೀಡಿಯೋ ಬೇಕಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಐಡಿಯನ್ನು ಫಾಲೋ ಕೊಡಿ. ಥ್ಯಾಂಕ್ ಯು ಸೋ ಮಚ್.